ಮೂರಕ್ಕೆ ಸುಡ್ರಕ್ಕೆ ಹಾಯ್ ಆಲ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ, ವ್ಲಾಗ್ನ ನೋಡ್ತಾ ಇರಿ ಕಂಟಿನ್ಯೂ ಆಗಿ, ನಿಮಗೇ ತಿಳಿಸ್ತೀನಿ. ಒಂದು ಸ್ಪೆಷಲ್ಲೇನೆ ನೋಡಿ, ನಮ್ಮ ಫ್ಯಾಮಿಲಿ ಫೋಟೋ ಹೇಗಿದೆ. 1 ಇಯರ್ ಆಯಿತು. ಈ ಆಗಸ್ಟ್ ಎಂಡಿಂಗಲ್ಲಿ ನನ್ನ ಸಿಸ್ಟರ್ ಮದುವೆಯಲ್ಲಿ ಫೋಟೋಶೂಟ್ ಮಾಡಿಸಿದ್ವಿ. ಸೊ ಆ ಫೋಟೋನ ಒಂದು ದೊಡ್ಡ ವಾಲ್ಗೆ ಫೋಟೋನ ಮಾಡಿಸಿದ್ದೀನಿ. ಸೊ ಹೇಗಿದೆ, ಸರ್ಪ್ರೈಸಾಗಿ ಅಮ್ಮನಿಗೆ ನನ್ನ ಮಗ ಓಪನ್ ಮಾಡಿ ತೋರಿಸ್ತಾ ಇದ್ದಾನೆ. ಸೊ ಎಲ್ಲೋ ಒಂದು ಕಡೆ ಏನೇನೋ ಹಳೆ ನೆನಪುಗಳು ಅಂತಾರಲ್ಲ, ಹಳೆ ಸಿಹಿ ನೆನಪುಗಳಿದೆಲ್ಲನೂ ಕೂಡ. ಸೊ ತುಂಬಾ ಚೆನ್ನಾಗಿ ಬಂದಿದೆ ಫೋಟೋ. ಏನಂತೀರಾ ನೀವು ಕೂಡ ನೋಡಿ ಹೇಳಿ ಹೇಗಿದೆ ಫೋಟೋ, ಅದರಲ್ಲಿರೋ ನನ್ನ ರಾಜ್ಕುಮಾರ ಹೇಗಿದ್ದಾನೆ ಅಂತ ಹೇಳಿ. ಸೊ ಅವರು ಯಾವಾಗೂ ಚಿರಕಾಲ ನನ್ನ ಮನಸ್ಸಲ್ಲಿ ಹಾಗೆ ರಾಜ್ಕುಮಾರನ ಥರನೇ ಉಳಿಬೇಕು ಅಂತ ನನಗೆ ಆಸೆ. ಸೊ ನೋಡಿ ಹಾಗೇ ಇದ್ದಾರೆ ಅವರು ಕೂಡ. ಸೊ ಫೈನಲಿ ದೊಡ್ಡಮ್ಮ ಮನೆಗೆ ಬಂದರು. ಎಲ್ಲರೂ ನನಗಿಂತ ನನ್ನ ಫ್ಯಾಮಿಲಿ ಮೆಂಬರ್ಸು ಸೊ ಮಿಸ್ ಮಾಡ್ಕೊಳ್ತಾರೆ ಅವರನ್ನು. ಎಲ್ಲಿ ನಾನು ದುಃಖ ಪಡ್ತೀನೋ ಅಂತ ನನಗೇ ಸಮಾಧಾನ ಮಾಡಿ ನಗ್ಸೋಕ್ಕೆ ಪ್ರಯತ್ನ ಪಡ್ತಾರೆ. ಹಾಗೆ ನನ್ನ ಮೈದಂದಿರು, ನನ್ನ ತಂಗಿದಿರು ಎಲ್ಲರೂ ಮನೆಗೆ ಬಂದಿದ್ದಾರೆ. ಸ್ವಲ್ಪ ಗಡಿಬಿಡಿ ಅಂತ ನಡೀತಾ ಇದೆ, ಎಲ್ಲ ಹೂ ಕಟ್ತಾ ಇದ್ದೀವಿ. ಏನಕ್ಕೆ ಅಂತ ತಿಳಿಸ್ತೀನಿ, ಬೇಗನೆ ಗೊತ್ತಾಗುತ್ತೆ. ಯಾರು ಇಲ್ಲ, ಯಾರು ಬೇಡ, ಹುಡುಗ ನಡೀರಿ. 100 ಲತಾ ನೇತ್ರ ಪಿಸ್ರಕೊಂಡು ನಾಕ ಪೂಲ ಅರ್ಧ ಬರ್ದ ಬಿಟ್ಟಿದ್ದೆ. ಸೊ ನೋಡಿ ಸ್ವಲ್ಪ ಹೊರಗಡೆ ಹೋಗಿ ಬಂದ್ವಿ. ನಾನು ನನ್ನ ಸಿಸ್ಟರ್ಸು ಹಾಗೆ ನಮ್ಮ ಆಂಟಿ ಹೊರಗಡೆ ಕರ್ಕೊಂಡೋಗಿದ್ದು. ಸ್ವಲ್ಪ ಏನೋ ತರೋದಿತ್ತು, ತೊಗೊಂಡು ಹಾಗೆ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನೋಡಿ ಇವತ್ತು ಇವಳು ಟ್ರೀಟ್ನ ಕೊಡಿಸಿದ್ಲು ಎಲ್ಲರಿಗೂ. ನನ್ನ ಸಿಸ್ಟರು ಒಟ್ಟಿಗೆ ಸೇರಿದ್ದೀವಲ್ಲ ಅಂದ್ಬಿಟ್ಟು ಹೊರಗೆ ಕರ್ಕೊಂಡೋಗಿದ್ಲು. ಎಲ್ಲ ಸ್ನ್ಯಾಕ್ಸ್ ತಿಂದು ಗೋಬಿ ಪಾನಿಪುರಿ ಇದೆಲ್ಲ ತಿಂದ್ಕೊಂಡು. ತುಂಬಾ ಮಳೆ ಬರ್ತಿದೆ. ಆ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ, ಯಾಕಂದರೆ ವಿಡಿಯೋ ಮಾಡಿಲ್ಲ ನಾನು. ಯಾಕಂದರೆ ನಾವು ಹೋದ್ವಿ ಹೊರಗೆ, ಮಳೆ ಸ್ಟಾರ್ಟ್ ಆಗೋಯ್ತು. ಯಾವ ಮಳೆ ಬಂದ್ರೂ ನಾವು ಅಂದ್ಕೊಂಡಿದ್ದನ್ನು ಮುಗಿಸ್ಕೊಂಡು ಬಂದ್ವಿ. ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೆಲ್ಲ ಮಳೆ ತುಂಬ ಜೋರು ಮಳೆ ಬರ್ತಾ ಇದ್ದಿದ್ದ ಕಾರಣ ಆ ವಿಡಿಯೋನ ಸ್ವಲ್ಪ ಕ್ಲಿಪ್ಪಿಂಗ್ ಮಿಸ್ ಆಯಿತು. ಸೊ ಮನೆಗೆ ಬಂದ್ವಿ. ನೋಡಿ ಇಲ್ಲಿ ದೊಡ್ಡಮ್ಮ ಒಂದು ರೆಸಿಪಿನ, ಸ್ವೀಟ್ ರೆಸಿಪಿ ಇದು. ತೆಲುಗಲ್ಲಿ ಹೇಳೋಕ್ಕೆ ಬರುತ್ತೆ, ಕನ್ನಡಲ್ಲಿ ಇದನ್ನು ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಬಟ್ ಇದನ್ನು ತಿನ್ನಬಾರ್ದು, ಎಂಜಲ್ ಮಾಡಬಾರ್ದು, ಬೆಳಗ್ಗೆ ಪೂಜೆಗೆ ಬೇಕಲ್ವಾ ಅಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಒಬ್ಬೊಬ್ರು ಒಂದೊಂದು ಕೆಲಸನ ಮಾಡ್ತಾಯಿದ್ದೀವಿ. ಅಮ್ಮ ಇಲ್ಲೇನೋ ಮಾಡ್ತಾಯಿದ್ದಾರೆ, ದೊಡ್ಡಮ್ಮ ಅಲ್ಲಿ ಸ್ವೀಟ್ ರೆಸಿಪಿನ ಮಾಡ್ತಾಯಿದ್ದಾರೆ. ನಾವೆಲ್ಲ ಕುತ್ಕೊಂಡು ಇಲ್ಲಿ ಸಿಸ್ಟರ್ಸ್ ಎಲ್ಲನೂ ಕೂಡ ಹೂ ಕಟ್ತಾ ಇದ್ದೀವಿ. ಏನಕ್ಕೆ ಇದೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ, ಅಕ್ಕ, ನಮ್ಮ ಸಿಸ್ಟರ್ಸು, ನಮ್ಮ ಮೈದಂದಿರೆಲ್ಲನೂ ಕೂಡ ಬಂದಿದ್ದಾರೆ. ಅವರೆಲ್ಲ ಹೊರಗಡೆ ಕೂತಿದ್ದಾರೆ. ತುಂಬ ಮಳೆ ಬರ್ತಾ ಇರೋ ಕಾರಣ ಬೇಗ ಏನು ಹೊರಗಡೆ ಮಾಡೋ ಕೆಲಸಗಳು ಮಾಡೋಕ್ಕೆ ಆಗ್ತಾಯಿಲ್ಲ. ನಾವು ಒಂದತ್ರ ಎಲ್ಲ ಸೇರಿದಾಗ ಸ್ವಲ್ಪ ತಮಾಷೆಗಳು ಮಾತಾಡ್ಕೊಂಡಿರ್ತೀವಿ. ನಮ್ಮ ಅತ್ತಿಗೆ ಹತ್ರ ಅದು ಇದು ಮಾತಾಡ್ತಾಯಿದ್ದೀವಿ ತಮಾಷೆಯಾಗಿ. ನಮ್ಮ ಅತ್ತಿಗೆನೂ ಕೂಡ ಏನು ನಮ್ಮನ್ನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಾವು ಒಂದು ಕಡೆ ಸೇರಿದಾಗ ನೋಡಿ ಆವತ್ತಿನ ಡೇನ ಒಂದು ಸ್ಪೆಷಲ್ಲಾಗಿ ಕ್ರಿಯೇಟ್ ಮಾಡ್ಕೊಳ್ತೀವಿ. ನಮಗೆ ನೆನಪುಗಳು ಜಾಸ್ತಿ ಇದೆ, ಅದನ್ನೆಲ್ಲ ರಿಮೆಂಬರ್ ಮಾಡ್ಕೊಳ್ಳೋದು. ಆವಾಗ ಹಿಂಗೆ ಮಾಡಿದ್ವಿ, ಆವಾಗ ಹಿಂಗೆ ಮಾತಾಡಿದ್ವಿ ಅಂದ್ಬಿಟ್ಟು ನಮ್ಮಮ್ಮ ಒಂದು ಹೇಳೋದು, ನಮ್ಮ ಆಂಟಿ ಒಂದು ಹೇಳೋದು. ನಮಗೆ ನೋಡಿ ಹೊರಗಡೆ ಎಷ್ಟೊಂದು ಮಳೆ ಬೀಳ್ತಾಯಿದೆ, ತುಂಬಾ ಮಳೆ. ಇವಾಗ ಸ್ವಲ್ಪ ಲೈಟಾಗಿ ಕಮ್ಮಿ ಆಗಿದೆ. ಎಲ್ಲೋ ಒಂದು ಕಡೆ ಟೆನ್ಷನ್, ಏನಾದರೂ ಮನೆಯಲ್ಲಿ ಒಂದು ಫಂಕ್ಷನ್ ಹತ್ರ ನಡೆಯೋವಾಗ ಮಳೆ ಬಂದರೆ ತುಂಬಾ ಟೆನ್ಷನ್ ಆಗಿಬಿಡುತ್ತೆ. ಸೊ ನೈಟ್ ಡಿನ್ನರ್ಗೆ ನೋಡಿ ಅಡುಗೆಗಳನ್ನ ಅಮ್ಮ ಏನು ಮಾಡಿದ್ದಾರೆ, ಸಿಂಪಲ್ಲಾಗಿ ಕಾಳು ಸಾರು, ಅನ್ನ, ಮುದ್ದೆ, ಹಾಗೆ ಸೊಂಡಿಗೆ, ಕೋಸಂಬರಿ. ನಮಗೆ ಈ ಥರ ಒಟ್ಟಿಗೆ ಕೂತು ಊಟ ಮಾಡೋದೇ ಒಂದು ಖುಷಿ.
ನಮಗೆ ಇದು ಅಭ್ಯಾಸನೇ ಒಂದು ಹತ್ರ ಸೇರಿದಾಗ. ಸೊ ನಮ್ಮ ಮಕ್ಳಿಗೂ ಅದನ್ನೇ ನಾವು ಸಂಸ್ಕಾರ ಕಲಿಸೋದು, ಬೌಂಡಿಂಗು, ಒಂದು ರಿಲೇಷನ್ಶಿಪ್ಪು, ಜಾಯಿಂಟ್ ಫ್ಯಾಮ್ಲಿ ಅಂದರೆ ಏನು ಅಂತ. ನಮ್ಮಲ್ಲಿ ಒಂದು ಕಾಲು ಭಾಗ ಆದರೂ ಅವ್ರಿಗೆ ಬರಲಿ, ನಮ್ಮ ಪೇರೆಂಟ್ಸಲ್ಲಿ ನಮಗೆ ಅರ್ಧ ಭಾಗ ಬಂದಿದೆ, ನಮ್ಮಲ್ಲಿ ಒಂದು ಕಾಲು ಭಾಗ ಅವ್ರಿಗೂ ಉಳಿಬೇಕು ಅನ್ನೋ ಉದ್ದೇಶ ಅಷ್ಟೇ. ಸೊ ಎಲ್ಲರೂ ಒಟ್ಟಿಗೆ ಕೂತು ಈ ಥರ ಊಟಗಳನ್ನ ಮಾಡ್ತಾಯಿದ್ದೀವಿ. ತುಂಬಾ ನಮಗೆ ಪ್ಲೇಟ್ಗೆ ಹಾಕ್ಕೊಂಡು ಸಪ್ರೇಟ್ ಊಟಗಳು ಮಾಡೋಕ್ಕೆ ಇಷ್ಟ ಆಗಲ್ಲ. ಇದೇ ಥರ ಎಲ್ಲ ಒಟ್ಟಿಗೆ ಕೂತು ನಮಗೆ ಊಟ ಮಾಡಿದ್ರೇ ಸಮಾಧಾನ ನಮಗೆ. ಇಲ್ಲ ಬೇಕಾದ್ರೆ ಹಾಕಮ್ಮ ಸೊ ನೋಡಿ, ನಮ್ಮದೆಲ್ಲ ಊಟ ಆದಮೇಲೆ ನಮ್ಮ ಅಮ್ಮ ನಮ್ಮ ಆಂಟಿಯವರೆಲ್ಲ ಊಟ ಮಾಡ್ತಾಯಿದ್ದಾರೆ. ಸೊ ನಾವು ಅಷ್ಟೊತ್ತಿಗೆ ಒಂದು ಸ್ವಲ್ಪ ಏನೋ ಒಂದು ತಿಟ್ಲೆ ಕೆಲಸ ಮಾಡ್ತಾ ಇರ್ತೀವಿ, ಫೋಟೋ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೀವಿ. ಏನೋ ಒಂದು ಹತ್ರ ಸೇರಿದ್ದೀವಿ, ಇದೊಂದು ಮೆಮೊರಿಯಾಗಿ ಉಳಿಬೇಕು. ಇವತ್ತೆಷ್ಟು ನಮಗೆ ಆಗುತ್ತೋ ಅಷ್ಟು ಇವತ್ತಿನ ಡೇನ ನಗೋಕ್ಕೆ ಟ್ರೈ ಮಾಡ್ತೀವಿ. ಮತ್ತು ಈ ಡೇ ಅನ್ನೋದು ನಾಳೆ ಸಿಗುತ್ತೋ ಸಿಗಲ್ವೋ ಅನ್ನೋ ಉದ್ದೇಶ. ಸೊ ನೋಡಿ, ನಮ್ಗೆ ಒಂದೇ ಫ್ಯಾಮಿಲಿ ಬೌಂಡಿಂಗ್ಶಿಪ್ ಉಳಿಬೇಕು. ನಾವು 7 ಜನ ಸಿಸ್ಟರ್ಸ್ ಹೀಗೆ ಇರಬೇಕು. ನಮ್ಮ 7 ಜನಕ್ಕೆ ಒನ್ ಆ್ಯಂಡ್ ಓನ್ಲಿ ನಮ್ಮ ಅತ್ತಿಗೆ, ನಮಗೂ ಅವರು ಕೂಡ ಹಾಗೆ ಸಪೋರ್ಟ್ ಮಾಡ್ತಾರೆ. ಸೊ ನೋಡಿ, ನಮ್ಮ ಮುದ್ದು ಮದರ್ಸ್ ಆ್ಯಂಡ್ ನಮ್ಮ ದೊಡ್ಡಪ್ಪ ಹೇಗಿದ್ದಾರೆ ನೋಡಿ. ನಮ್ಮ ಅತ್ತಿಗೆ ನಮ್ಮನ್ನು ಮ್ಯಾಚ್ ಮಾಡಿ ನಿಲ್ಲಿಸಿ ಫೋಟೋಸ್ ವೀಡಿಯೋಸ್ ಮಾಡಿಸ್ತಾ ಇದ್ದಾರೆ. ಈ ಥರ ಅತ್ತಿಗೆ ಎಲ್ಲರಿಗೂ ಸಿಗ್ತಾರೆ. ಸೊ ನೋಡಿ, ಇವರೇ ನಮ್ಮ ಸೆಂಟ್ರಲ್ಲಿರೋರು. ನಮ್ಮ ವೈಟ್ ದುಪ್ಪಟ್ಟ ಆಗಿದೆ ನಮ್ಮ ಅನಿತಾ ಅತ್ತಿಗೆ. ನೋಡಿ, ನಮಗೆಲ್ಲ ಹೇರ್ ಸ್ಟೈಲ್ಗಳು ಮಾಡಿಸಿ ವೀಡಿಯೋಸ್ ಮಾಡಿಸ್ತಾ ಇದ್ದಾರೆ. ಸೊ ಹಾಗೆ ನಮ್ಮ ಬೌಂಡಿಂಗು ಫೋಟೋ ಆಗುತ್ತೆ. ನಾವು ನಮ್ಮ ಫ್ಯಾಮಿಲಿ, ನಮ್ಮ ಬೌಂಡಿಂಗ್ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ಹಾಗೆ ನೋಡಿ, ಇಲ್ಲಿ ನಮ್ಮ ದೊಡ್ಡಪ್ಪ ನಮ್ಮ ನಾದಿನಿ ದಿನ ಫೋಟೋ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ದೊಡ್ಡಮ್ಮನೂ ಸ್ವಲ್ಪ ವೀಡಿಯೋ ಮಾಡಿಕೊಂಡ್ರೆ ನಮ್ಮ ದೊಡ್ಡಮ್ಮ ಬೇಡ ಅಂತ ಯಾವ ಥರ. ಇವತ್ತಿನ ಡೇ ಈ ಥರ ಇತ್ತು. ಹಾಗೆ ನಾನು ಹೇಳ್ದಾಗೆ ನಮ್ಮ ಮನೇಲಿ ನಾಳೆ ಒಂದು ಸ್ಪೆಷಲ್ ಡೇ, ಏನದು ಅಂತ ಖಂಡಿತ ನಾಳೆ ವ್ಲಾಗಲ್ಲಿ ಡೀಟೇಲಿಂಗಾಗಿ ನಾನು ತಿಳಿಸೋದೇನಿಲ್ಲ, ನಾಳೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ಡೇ ವ್ಲಾಗ್ ಈ ಥರ ಇತ್ತು. ಐ ಹೋಪ್ ನೀವು ಕೂಡ ಇವತ್ತಿನ ಡೇನ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತಾ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡ್ತೀನಿ ನೋಡಿ. ಬಾಯ್.